ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾನು ಶ್ರುತಿ ಯೋಗರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಥೈರಾಯ್ಡ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ಥೈರಾಯ್ಡ್ ಯಾವೆಲ್ಲ ಕಾರಣಗಳಿಂದ ಬರುತ್ತೆ, ಹಾಗೆ ಗರ್ಭಾವಸ್ಥೆಯಲ್ಲಿರುವಾಗ ಸ್ತ್ರೀಯರು ಈ ಸಮಯದಲ್ಲಿ ಥೈರಾಯ್ಡ್ ಬಂದ್ರೆ ಮಕ್ಕಳಿಗೂ ಬರುವಂತಹ ಚಾನ್ಸಸ್ ಇರುತ್ತಾ, ಇದಕ್ಕೆ ಹೋಮಿಯೋಪತಿಯಲ್ಲಿ ಯಾವೆಲ್ಲ ಚಿಕಿತ್ಸೆಗಳು ಇದೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಹೋಮಿಯೋಪತಿ ವೈದ್ಯರಾಗಿರುವಂತಹ ಡಾಕ್ಟರ್ ಪ್ರಿಯಾಂಕಾ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈ ಥೈರಾಯ್ಡ್ ಅನ್ನೋದು ಯಾವೆಲ್ಲ ಕಾರಣಗಳಿಂದ ಬರುತ್ತೆ? ಥೈರಾಯ್ಡ್ ಅನ್ನುವಂಥದ್ದಕ್ಕೆ ಕಾಸಸ್ ನೋಡ್ತಾ ಹೋದಾಗ ಏನಾಗುತ್ತೆ, ಆಂಗ್ಸೈಟಿ ಅಂತಂದರೆ ಮೆಂಟಲ್ ಸ್ಟ್ರೆಸ್ಸಿಂದ ಬರ್ಬೋದು, ಅಥವಾ ಹೆರಿಡಿಟರಿಯಿಂದ ಬರ್ಬೋದು, ಅಥವಾ ಇಲ್ಲ ಅಂತಂದರೆ ಬೇರೆ ನಮ್ಮ ಬಾಡಿಯಲ್ಲಿರುವಂಥ ಹಾರ್ಮೋನ್ಸ್ಗಳ ಇಂಬ್ಯಾಲೆನ್ಸಿಂದ ಬರಬಹುದು. ಸೊ ಇಲ್ಲ ಅಂತಂದರೆ ಏನಾಗುತ್ತೆ, ಒಂದೊಂದು ಸತಿ ಕಾರಣನೇ ಇರಲ್ಲ, ಬಟ್ ತುಂಬ ಅಧಿಕವಾದದ್ದು ದೇಹದ ತೂಕ ಇರೋದ್ರಿಂದ ಕಾರಣದಿಂದ ಕೂಡ ನಮಗೆ ಥೈರಾಯ್ಡ್ ಬರಬಹುದು. ಸೊ ಈ ಥರದ ನಾನಾ ಕಾರಣಗಳಿಂದ, ಮತ್ತು ನಮ್ಗೆ ಏನಾಗ್ತಾ ಇದೆ, ಇತ್ತೀಚೆಗೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ನಮ್ಮ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಸೊ ಸರಿಯಾಗಿ ಇಲ್ಲದೆ ಇರುವಂಥ ಕಾರಣದಿಂದ ಕೂಡ ನಮಗೇನಾಗುತ್ತೆ ಹೈಪೋಥೈರಾಯ್ಡ್ ಅನ್ನುವಂಥ ಸಮಸ್ಯೆ ಬರಬಹುದು. ಬಟ್ ಥೈರಾಯ್ಡ್ ಗ್ಲ್ಯಾಂಡ್ ಅಂತಂದಾಗ ಎಲ್ರಿಗೂ ಗೊತ್ತಿದೆ, ಥೈರಾಯ್ಡ್ ಗ್ಲ್ಯಾಂಡು ಕತ್ತಿನ ಭಾಗದಲ್ಲಿ ಇರುತ್ತೆ ಅಂತ. ಸೊ ಇದರಲ್ಲಿ ಏನಾಗುತ್ತೆ, ನಮಗೆ T3 ಮತ್ತು T4 ಅನ್ನುವಂಥದ್ದನ್ನು ರಿಲೀಸ್ ಆಗಬೇಕು ಅಂತ ಹೇಳ್ತೀವಿ, ಹಾರ್ಮೋನ್ಸ್ಗಳು. ಸೊ ಈ ಹಾರ್ಮೋನ್ಸ್ಗಳೆಲ್ಲ ಪ್ರಾಪರ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಪ್ರಾಪರ್ ಆಗಿ ಮೆಟಬಾಲಿಸಮ್ ಫಂಕ್ಷನ್ಸ್ ನಡೆಯೋಕ್ಕೆ ಹೆಲ್ಪ್ ಆಗುತ್ತೆ, ಪ್ರಾಪರ್ ಫಂಕ್ಷನಿಂಗ್ ನಡೆಯೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅಂತಂದರೆ ಬಾಡಿಯಲ್ಲಿರುವಂಥ ಎನರ್ಜಿ ಲೆವೆಲ್ಸ್ ಆಗಿರ್ಬೋದು, ಅಥವಾ ಬಾಡಿಯಲ್ಲಿರುವಂಥ ಸ್ಕಿನ್ಗೆ ಬರುವಂಥ ಕಲರೇಷನ್ ಆಗಿರ್ಬೋದು, ಸೊ ಇದನ್ನೆಲ್ಲಾನು ಮೇಂಟೈನ್ ಮಾಡೋಕ್ಕೆ, ನಮ್ಮ ಫಿಸಿಯಾಲಜಿಕಲ್ ಫಂಕ್ಷನ್ಸ್ನ ಮೇಂಟೈನ್ ಮಾಡೋಕ್ಕೆ ಈ ಥೈರಾಯ್ಡ್ ಅನ್ನುವಂಥದ್ದು ಅಂತಂದರೆ T3, T4 ಮತ್ತು TSH ಅನ್ನುವಂಥ ಹಾರ್ಮೋನ್ಸ್ಗಳು ತುಂಬ ಮುಖ್ಯವಾದದ್ದು ಅಂತ ಹೇಳ್ತೀನಿ. ಸೊ TSH ಅಂತಂದಾಗ ಎಲ್ರಿಗೂ ಗೊತ್ತಿರೋ ಹಾಗೆ ಇದು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ, ಬಾಡಿಯಲ್ಲಿ ನಮ್ಮ ದೇಹದ ಸ್ಪೆಷಲಿ ಮೆದುಳಿನ ಭಾಗದಲ್ಲಿ ಆಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಏನು ಹೇಳ್ತೀವಿ, ಆ ಗ್ಲ್ಯಾಂಡಿಂದ ಏನಾಗುತ್ತೆ ಈ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನುವಂಥದ್ದು ರಿಲೀಸ್ ಆಗುತ್ತೆ. ಸೊ ಇದು ರಿಲೀಸ್ ಆದಮೇಲೆ ಏನಾಗುತ್ತೆ, ಥೈರಾಯ್ಡ್ ಗ್ಲ್ಯಾಂಡಿಂದ T3 ಮತ್ತು T4 ಅನ್ನುವಂಥದ್ದು ರಿಲೀಸ್ ಆಗುತ್ತೆ. ಅದನ್ನು ನಾವು ಟ್ರೈಥೈರಾಕ್ಸಿನ್ ಹಾರ್ಮೋನ್ ಅಂತ ಹೇಳ್ತೀವಿ, ಮತ್ತು ಟೆಟ್ರಾಥೈರಾಕ್ಸಿನ್ ಹಾರ್ಮೋನ್ ಅಂತ ಹೇಳ್ತೀವಿ. ಇವು ಮೂರೂ ರಿಲೀಸ್ ಆದಾಗ, ಪ್ರಾಪರ್ ಆಗಿ ಕೆಲಸ ಮಾಡಿದಾಗ ಏನಾಗುತ್ತೆ, ಸೊ ಆವಾಗ ನಮ್ಮ ಬಾಡಿಯಲ್ಲಿ ನಾರ್ಮಲ್ ಫಿಸಿಯಾಲಜಿಕಲ್ ಫಂಕ್ಷನ್ಸ್ ನಡೆಯೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾವಾಗ ನಮಗೆ ಈ ಹಾರ್ಮೋನ್ಸ್ಗಳಲ್ಲಿ ಏರುಪೇರು ಉಂಟಾಗುತ್ತೋ, ಅಥವಾ ಇಲ್ಲ ಅಂತಂದರೆ ಈ ನಾರ್ಮಲ್ ರೇಂಜಸ್ಗಿನೂ ಅದು ಕಡಿಮೆ ಆಗೋದು, ಅಥವಾ ಜಾಸ್ತಿ ಆಗ್ತಾ ಇರೋದು, ಅಥವಾ ಇಂಬ್ಯಾಲೆನ್ಸ್ ಆಗ್ತಾ ಇರೋದು, ಸೊ ಆದಾಗ ಏನಾಗುತ್ತೆ, ಆವಾಗ ನಮ್ಮ ಬಾಡಿಯಲ್ಲಿ ಸಿಂಪ್ಟಮ್ಸ್ ಶುರು ಆಗ್ತಾ ಹೋಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾನು ಹೇಳ್ದಂಗೆ ಕಾಸಸ್ಸಲ್ಲಿ ನಾವು ನೋಡಿದಾಗ ಯಾವ ಕಾರಣಕ್ಕಾಗಿ ಥೈರಾಯ್ಡ್ಸ್ ಬರುತ್ತೆ, ಸೊ ಥೈರಾಯ್ಡಲ್ಲಿ ನೋಡ್ತಾ ಹೋದಾಗ ಏನಾಗುತ್ತೆ, ಟೈಪ್ಸ್ ಇದೆ. ನಾವು ಡಿಸೀಸಸಲ್ಲೂ ಕೂಡ ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ, ಹೈಪರ್ ಥೈರಾಯ್ಡ್ ಅಂತ ಹೇಳ್ತೀವಿ, ಥೈರೋಟಾಕ್ಸಿಸ್ ಅಂತ ಹೇಳ್ತೀವಿ, ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ, ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ನಾನಾ ಟೈಪ್ ಆಫ್ ಥೈರಾಯ್ಡ್ಸ್ ಇದೆ. ಜಸ್ಟ್ ಥೈರಾಯ್ಡ್ ಅಂದ ತಕ್ಷಣ ಬರೀ ನಮಗೆ ಹಾರ್ಮೋನ್ಸಲ್ಲಿ ಇಂಬ್ಯಾಲೆನ್ಸ್ ಆಗಬೇಕು ಅಂತಾನೂ ಕೂಡ ಇಲ್ಲ. ಅಲ್ಲೇನಾಗುತ್ತೆ, ಥೈರಾಯ್ಡ್ ಗ್ಲ್ಯಾಂಡಿಗೆ ಸಂಬಂಧಪಟ್ಟ ಹಾಗೇನೆ, ಸೊ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಚಿಕ್ಕ ಚಿಕ್ಕ ಗಡ್ಡೆಗಳಾಗ್ತಾ ಇರೋದು, ಸೊ ಅದನ್ನು ನಾವೇನು ಮಾಡ್ತೀವಿ ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ. ಇಲ್ಲ ಅಂತಂದರೆ ನಿತ್ಯ ಅದಕ್ಕೆ ಇನ್ಫೆಕ್ಷನ್ ಆಗ್ತಾ ಇರೋದು, ಇನ್ಫ್ಲಮೇಷನ್ ಆಗ್ತಾ ಇರೋದು, ಅದನ್ನು ಕೂಡ ನಾವು ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ. ಇಲ್ಲ ಅಂತಂದರೆ ಏನಾಗುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್ ಊದ್ಕೊಳ್ಳೋದು. ಸೊ ಈ ಥರದ ಎಲ್ಲ ಪ್ರಾಬ್ಲಮ್ಸು ಕೂಡ ಕಂಡು ಬರುತ್ತೆ, ಸ್ಪೆಷಲಿ ಥೈರಾಯ್ಡ್ ಗ್ಲ್ಯಾಂಡಿಗೆ ಸಂಬಂಧಪಟ್ಟ ಹಾಗೆ. ಸೊ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ನಾನು ಕಾಸಸ್ ಹೇಳ್ದಂಗೆ, ಸೊ ಈ ಕಾಸಸ್ಸಲ್ಲಿ ಏನಾಗುತ್ತೆ, ನಮಗೆ ಫಸ್ಟ್ ನಾವು ನೋಡ್ತಾ ಹೋದಾಗ ಹೈಪೋಥೈರಾಯ್ಡ್ ಅನ್ನುವಂಥ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಇತ್ತೀಚಿನ ಜನಗಳಲ್ಲಿ. ಸೊ ಏನಾಗ್ತಾ ಇದೆ, ಮೇಲ್ಸ್ ಮತ್ತು ಫೀಮೇಲ್ಸಲ್ಲಿ ಇಬ್ಬರಲ್ಲೂ ಕೂಡ ಕನ್ಸಿಡರ್ ಮಾಡಿದ್ರೆ ಏನಾಗ್ತಾ ಇದೆ, ಇತ್ತೀಚೆಗೆ ಚಿಕ್ಕ ಮಕ್ಕಳಲ್ಲೂ ಕೂಡ ಏನಾಗ್ತಾ ಇದೆ, ಥೈರಾಯ್ಡ್ ಸಮಸ್ಯೆ ಕಂಡು ಬರ್ತಾ ಇದೆ, ಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ಅನ್ನುವಂಥದ್ದು. ಸೊ ಕಾಸಸ್ ಅಲ್ಲಿ ನಾನು ಹೇಳ್ದಂಗೆ ಅವರಲ್ಲಿ ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು, ಅಥವಾ ಫಿಸಿಕಲ್ ಸ್ಟ್ರೆಸ್ ಆಗಿರ್ಬೋದು. ಸೊ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಆಟೋಮೆಟಿಕಲಿ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗ್ತಾ ಹೋಗೋದು, ಅಥವಾ ಏರುಪೇರು ಆಗ್ತಾ ಹೋಗೋದು, ಅಥವಾ ತುಂಬ ಅಧಿಕವಾದದ್ದ ನಮಗೆ ಟೆನ್ಷನ್ ಆದಾಗ, ಅಥವಾ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆದಾಗೂ ಏನಾಗುತ್ತೆ, ಹಾರ್ಮೋನ್ಸ್ಗಳ ಕೆಲಸ ಮಾಡೋದು ಕಡಿಮೆ ಆಗುತ್ತೆ, ಅಥವಾ ಹಾರ್ಮೋನ್ಸ್ಗಳು ಅಧಿಕವಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮಗೆ ಹೈಪೋಥೈರಾಯ್ಡ್ ಅನ್ನುವಂಥದ್ರಲ್ಲಿ TSH ಲೆವೆಲ್ಸ್ ಅಂತಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಲೆವೆಲ್ಸ್ ಏನಿದೆ, ನಾರ್ಮಲ್ ಆಗಿ ಎಷ್ಟು ರಿಲೀಸ್ ಆಗಬೇಕು ಅದ್ರಿಗಿನ ಅದು ಕಡಿಮೆ ರಿಲೀಸ್ ಆದಾಗ, ಸೊ ಸ್ಪೆಷಲಿ ಹೈಪೋ ಅಂತಂದ್ರೆ ಏನಾಗುತ್ತೆ, ಕಡಿಮೆ ರಿಲೀಸ್ ಆದಾಗ ಏನಾಗುತ್ತೆ, ನಮಗೆ ಅಲ್ಲಿ ಹೈಪೋಥೈರಾಯ್ಡ್ ಅನ್ನುವಂಥದ್ದು ಕಂಡು ಬರುತ್ತೆ. ಸೊ T3 ಮತ್ತು T4 ಅನ್ನುವಂಥ ರೇಂಜಸ್ಸಲ್ಲಿ ಯಾವುದೇ ಏರುಪೇರಾಗಿರ್ಬೋದು ಕಂಡು ಬರೋದಿಲ್ಲ, ಸ್ಪೆಷಲಿ TSH ಲೆವೆಲ್ಸಲ್ಲಿ ಮಾತ್ರ ನಮಗೆ ಏರುಪೇರು ಕಂಡು ಬರುತ್ತೆ, ಹೆಚ್ಚಾಗಿ ನಾವು ನೋಡುವಂಥದ್ದು. ಸೊ ಏನಾಗುತ್ತೆ, ಕಾಸಸ್ಸಲ್ಲಿ ಸಿಂಪ್ಟಮ್ಸ್ ನೋಡ್ತಾ ಹೋದಾಗ ಅಂತಂದರೆ ಇವಾಗ ಕೇಳ್ತಾರೆ ಕಾರಣಗಳು ಕೂಡ ಬಂತು, ಸೊ ಅದ್ರ ಜೊತೆಗೇನೆ ನಮಗೆ ಹೇಗೆ ಬಂದಿದೆ ಅಂತ ನಮಗೆ
ಲಕ್ಷಣಗಳು ಗೊತ್ತಾಗಬೇಕು. ರೋಗದ ಲಕ್ಷಣಗಳು ಗೊತ್ತಾದ್ರಲ್ಲ ಮೇಡಮ್ ನಾವು ಹೋಗಿ ಟೆಸ್ಟ್ ಮಾಡಿಸೋದಾಗಿರ್ಬೋದು, ಅಥವಾ ಇಲ್ಲ ಅಂತಂದ್ರೆ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ತಿಳ್ಕೊಬಹುದು ಅಂತ ಕೂಡ ಕೇಳ್ತಾರೆ. ಸೊ ಸಿಂಪ್ಟಮ್ಸ್ ಬಂದಾಗ ಏನಾಗುತ್ತೆ, ಸ್ಟಾರ್ಟಿಂಗಲ್ಲಿ ದೇಹದ ತೂಕ ಜಾಸ್ತಿ ಆಗ್ತಾ ಹೋಗ್ತಾ ಇರೋದು. ಸ್ಪೆಷಲಿ ಏನಾಗುತ್ತೆ, ಪ್ರತಿ ತಿಂಗಳು ಅಂತಂದರೆ ಪ್ರತಿ 1 ತಿಂಗಳು ಅಥವಾ 2 ತಿಂಗಳಿಗೆ 1 kg ಅಥವಾ 1.5 kg ಜಾಸ್ತಿ ಆಗ್ತಾ ಇರೋದು, ಅಥವಾ ಇಲ್ಲ ಅಂತಂದರೆ ಏನಾಗುತ್ತೆ ತುಂಬ ಹೇರ್ ಫಾಲ್ ಆಗ್ತಾ ಇರೋದು, ಅಥವಾ ಇಲ್ಲ ಅಂತಂದರೆ ಏನಾಗುತ್ತೆ ಫೀಮೇಲ್ಸಲ್ಲಿ ಮೆನಿಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಅಂತ ಹೇಳ್ತೀವಿ, ಅಂತಂದರೆ ಪೀರಿಯಡ್ಸಲ್ಲಿ ಇರ್ರೆಗ್ಯುಲರ್ ಕಂಡು ಬರ್ತಾ ಇರೋದು. ಸೊ ಇಲ್ಲ ಅಂತಂದರೆ ಏನಾಗುತ್ತೆ, ಪೀರಿಯಡ್ ಇರ್ರೆಗ್ಯುಲಾರಿಟಿ ಅಂತಂದರೆ 1.5 ಮಂತಿಗೆ ಒಂದ್ಸತಿ ಬರ್ತಾ ಇರೋದು ಅಥವಾ 2 ಮಂತ್ಸಿಗೆ ಒಂದ್ಸತಿ ಬರ್ತಾ ಇರೋದು. ಸೊ ಬಂದ್ರೆ ಅಧಿಕವಾದ ಸ್ರಾವ, ಎಕ್ಸೆಸಿವ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ತುಂಬಾ ಬ್ಲೀಡಿಂಗ್ ಹೋಗ್ತಾ ಇರೋದು ಅಥವಾ ಬ್ಲೀಡಿಂಗ್ ಹೋಗದೇ ಇರೋದು. ಸೊ ಇದನ್ನೆಲ್ಲ ಕೂಡ ಏನಾಗುತ್ತೆ ಹೈಪೋಥೈರಾಯ್ಡ್ ಅನ್ನುವಂಥದ್ರಲ್ಲಿ ಕಂಡು ಬರುತ್ತೆ. ಸೊ ಸ್ಕಿನ್ ಅಲ್ಲಿ ಏನಾಗುತ್ತೆ ನಮಗೆ ಡಿಸ್ಕಲರೇಷನ್ ಅಂತ ಹೇಳ್ತೀವಿ, ಬ್ಲ್ಯಾಕ್ ಆಗ್ತಾ ಹೋಗೋದು. ಸೊ ಹೇಳ್ತಾರೆ ಎಷ್ಟೋ ಜನ ಪೇಷಂಟ್ಸ್ ಕತ್ತಿನ ಭಾಗದ ಚರ್ಮ ಏನಾಗ್ತಾ ಇದೆ ತುಂಬಾ ಕಪ್ಪಾಗ್ತಾ ಇದೆ ಮೇಡಮ್ ಇತ್ತೀಚೆಗೆ. ಸೊ ತುಂಬಾ ಕಪ್ಪಾಗ್ತಾ ಇದೆ, ಅದರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸೊಕ್ಕುಗಳು ಬೀಳ್ತಾ ಇದಾವೆ. ಸೊ ಇದೆಲ್ಲ ಪ್ರಾಬ್ಲಮ್ ಏನಾಗುತ್ತೆ ಹೈಪೋಥೈರಾಯ್ಡ್ ಅಲ್ಲಿ ಕಂಡು ಬರುತ್ತೆ. ವಾಯ್ಸ್ ಚೇಂಜ್ ಆಗ್ತಾ ಇರೋದು, ಅಥವಾ ಇಲ್ಲ ಅಂತಂದ್ರೆ ಕಾನ್ಸ್ಟಿಪೇಷನ್ ಅಂತಂದ್ರೆ ಮೋಷನ್ ಅಲ್ಲಿ ಪಾಸ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಾ ಇರೋದು. ಸೊ ಈ ತರದೆಲ್ಲ ಪ್ರಾಬ್ಲಮ್ಸ್ ಏನಾಗುತ್ತೆ ನಮಗೆ ಹೈಪೋಥೈರಾಯ್ಡ್ ಅನ್ನುವಂಥ ಸಮಸ್ಯೆಯಲ್ಲಿ ಕಂಡು ಬರುತ್ತೆ. ಸ್ಪೆಷಲಿ ಅನ್ವಾಂಟೆಡ್ ಹೇರ್ ಗ್ರೋತ್ ಆಗಿರ್ಬೋದು ಫೀಮೇಲ್ಸ್ ಅಲ್ಲಿ. ಸೊ ಇದು ಕೂಡ ಏನಾಗುತ್ತೆ ನಮಗೆ ಇದೆಲ್ಲ ಸಿಂಪ್ಟಮ್ಸು ನಿಮಗೆ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ 2 to 3 ಮಂತ್ಸ್ ಇಂದ ಕಂಟಿನ್ಯೂಸ್ ಆಗಿದೆ ಅಂತಂದ್ರೆ ಸೊ ಖಾಲಿ ಹೊಟ್ಟೆಯಲ್ಲಿ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀನಿ. ಅದರಲ್ಲಿ ಸ್ಪೆಷಲಿ T3, T4 ಮತ್ತೆ TSH ಅನ್ನುವಂಥದ್ದನ್ನ ಮಾಡಿಸ್ಬೇಕು ಅಂತ ಹೇಳ್ತೀನಿ. ಓಕೆ ಡಾಕ್ಟರ್, ಈಗೊಬ್ರು ಕಾಲರ್ ಹೇಳಿದ್ದಾರೆ, ಬಸವರಾಜನ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ ಮೇಡಮ್, ನಾವು ಬಳ್ಳಾರಿ ಜಿಲ್ಲೆಯಿಂದ ಮಾತಾಡ್ತಿದ್ವಿ. ಸರಿ ಸರ್, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಓಕೆ ಮೇಡಮ್, ಹೇಳಿ ಸರ್ ನಿಮ್ಮ ಸಮಸ್ಯೆ ಏನಿದೆ ಅಂತ. ಅದೇ ಗಂಟಲು ನೋವಾಗಿದೆ ಮೇಡಮ್, ನಮ್ಗೆ ತರ ಸಮಸ್ಯೆ ಇದೆ ಅದು. ಓಕೆ, ಎಷ್ಟು ವರ್ಷದಿಂದ ಇದೆ ಥೈರಾಯ್ಡ್ ಸಮಸ್ಯೆ ಬಸವರಾಜ್ ಅವರ ನಿಮ್ಗೆ? 1 ವಾರದಿಂದ ಬರ್ತಿದೆ ಮೇಡಮ್, ಗಂಟ್ಲು ಬಹಳ ನೋವಾಗ್ತಿದೆ, ಮಾತಾಡಕ್ ಬರ್ತಾ ಇಲ್ಲ. ಓಕೆ, ಅದು ಥೈರಾಯ್ಡ್ಗೆ ಸಂಬಂಧಪಟ್ಟ ಹಾಗೆ ಇರಲ್ಲ ಬಸವರಾಜ್ ಅವರೇ. ಏನಾಗಿರುತ್ತೆ ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅಂತಂದ್ರೆ ಜ್ವರ, ನೆಗಡಿ, ಕೆಮ್ಮು ಬಂದಿರುತ್ತೆ. ಸೊ ಅದರಿಂದ ಏನಾಗುತ್ತೆ ಗಂಟ್ಲಲ್ಲಿ ಕೆರೆತ ಕಾಣಿಸ್ಕೊಳ್ಳೋದು, ಅಥವಾ ಗಂಟ್ಲಲ್ಲಿ ನವೆ ಕಾಣಿಸ್ಕೊಳ್ಳೋದು, ಅಥವಾ ಎಂಜಲ್ ನುಂಗಕ್ಕೆ ಕಷ್ಟ ಆಗೋದು, ಅಥವಾ ಮಾತಾಡಕ್ಕೆ ಕಷ್ಟ ಆಗೋದು, ವಯಸ್ಸು ತುಂಬಾ ಕೂತಿರೋದು, ಇದೆಲ್ಲಾನು ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ 1 ವಾರದಿಂದ ಮಾತ್ರ ಗಂಟ್ಲಲ್ಲಿ ನವೆ ಕಾಣಿಸ್ತಾ ಇದೆ ಅಂತಂದ್ರೆ ದಟ್ ಈಸ್ ವೈರಲ್ ಇನ್ಫೆಕ್ಷನ್. ಅದಕ್ಕೆ ಸ್ವಲ್ಪ ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್ ಮಾಡೋದಾಗಿರ್ಬೋದು, ಅಥವಾ ಇಲ್ಲ ಅಂತಂದ್ರೆ ನಾವು ಶುಂಠಿ ಕಷಾಯ ಮಾಡ್ಕೊಂಡು ಕುಡಿಯೋದಾಗಿರ್ಬೋದು. ಈ ತರ ಮಾಡ್ತಾ ಬಂದ್ರೆ ಅದು ಕಡಿಮೆ ಆಗುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ ಅಂತಂದ್ರೆ ಏನು, ಗ್ಲ್ಯಾಂಡ್ಗೆ ಊತ ಬಂದಿರೋದು ಅಥವಾ ಇಲ್ಲ ಹಾರ್ಮೋನ್ಸ್ ಗಳ ಚೇಂಜಸ್ ಆಗಿರೋದು. ಸೊ 1 ವಾರದಲ್ಲಿ ಗೊತ್ತಾಗಲ್ಲ. ಅಟ್ಲೀಸ್ಟ್ ನಿಮ್ಗೆ ಏನು ಅಂತಂದ್ರೆ 2.5-3 ತಿಂಗಳಲ್ಲಿ ಈ ತರದ ಚೇಂಜಸ್ ಕಾಣಿಸ್ತಾ ಹೋಗುತ್ತೆ. ಬಾಡಿ ವೇಟ್ ಜಾಸ್ತಿ ಆಗೋದು, ಅಥವಾ ಹೇರ್ ಫಾಲ್ ಜಾಸ್ತಿ ಆಗೋದು, ಅಥವಾ ಇಲ್ಲ ಅಂತಂದ್ರೆ ಏನಾಗುತ್ತೆ ನಮಗೆ ಸ್ಕಿನ್ ಅಲ್ಲಿ ತುಂಬಾ ಬ್ಲಾಕಿಶ್ ಆಗೋದು. ಇದೆಲ್ಲ ಕಂಡು ಬಂದ್ರೆ ಮಾತ್ರ ಇದನ್ನ ನಾವು ಥೈರಾಯ್ಡ್ ಅಂತ ಹೇಳ್ತೀವಿ ಬಸವರಾಜ್ ಅವರೇ. ಬಟ್ ನಿಮಗಿರೋದು ಗಂಟ್ಲು ನವೆ, ಅದು ವೈರಲ್ ಇನ್ಫೆಕ್ಷನ್. ಅದು ಅಟ್ಲೀಸ್ಟ್ 5-10 ಡೇಸ್ ಅಲ್ಲಿ ಅದು ಕಡಿಮೆ ಆಗುತ್ತೆ. ಡೋಂಟ್ ವರಿ. ಥ್ಯಾಂಕ್ ಯು ಬಸವರಾಜ್ ಅವರೇ. ಡಾಕ್ಟರ್, ಇನ್ನು ನೀವಾಗಲೇ ಹೇಳ್ತಾ ಇದ್ರಿ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ್ರೆ ಮಾತ್ರ ಅಲ್ಲ, ಅಥವಾ ಗಂಟ್ಲಲ್ಲಿ ಉರಿಯೂತ ಕಾಣಿಸ್ಕೊಂಡ್ರು ಬರುತ್ತೆ ಅಂತ, ಮತ್ತೆ ಗಂಟುಗಳಾದ್ರೆ ಇದು ಯಾವೆಲ್ಲ ಕಾರಣಗಳಿಗೆ ಆಗುತ್ತೆ? ಗಂಟುಗಳಂತಂದಾಗ ಏನಾಗುತ್ತೆ, ಎಷ್ಟೋ ಸತಿ ಇದನ್ನು ಹೆರಿಡಿಟರಿ ಅಂತ ಹೇಳ್ತೀವಿ. ಮನೆಯಲ್ಲಿ ತಂದೆ ಅಥವಾ ತಾಯಿ ಅಥವಾ ಚಿಕ್ಕಮ್ಮ ದೊಡ್ಡಮ್ಮ ಈ ಥರ ಯಾರಿಗಾದ್ರೂ ಪ್ರಾಬ್ಲಮ್ಸ್ ಇದ್ದು ಬಿಟ್ಟಿದ್ರೆ ಅದು ಬೇಗ ನಮಗೆ ಹಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಬಿಕಾಸ್ ಆಫ್ ನಮ್ಮ ಜೀನ್ಸ್ಗಳಿಂದ. ಬಟ್ ಏನಾಗುತ್ತೆ ಇದು ಥೈರಾಯ್ಡ್ ಗಡ್ಡೆಯಲ್ಲಿ ಎಸ್ಪೆಷಲಿ ಏನಾಗುತ್ತೆ ನಮಗೆ ಥೈರಾಯ್ಡ್ ಅನ್ನುವಂಥದ್ದು ಒಂದು ಗ್ಲ್ಯಾಂಡ್. ಆ ಗ್ಲ್ಯಾಂಡಲ್ಲಿ ಏನಾಗುತ್ತೆ ಗಡ್ಡೆಗಳ ಥರ ಚಿಕ್ಕದಾಗಿ ಊದ್ಕೊಳ್ಳೋದಾಗಿರ್ಬೋದು, ಅಥವಾ ಗಡ್ಡೆನೇ ನಿಮ್ಮ ಗ್ಲ್ಯಾಂಡನ್ನೇ ಊದ್ಕೊಳ್ಳೋದಾಗಿರ್ಬೋದು. ಸೊ ಈ ಥರದ್ದು ಎಲ್ಲಾನು ಕಂಡು ಬರುತ್ತೆ. ಇದನ್ನ ನಾವು ಏನು ಮಾಡ್ತೀವಿ ಅಂತಂದಾಗ ಕೋರಿಲೇಟ್ ಮಾಡಕ್ಕಂತಾನೆ. ಸೊ ಯಾವ ತರದ ಗಡ್ಡೆ ಇದೆ, ಗಡ್ಡೆ ನಾರ್ಮಲ್ ಗಡ್ಡೆ ಇದೆಯಾ ಅಥವಾ ಗಡ್ಡೆಯಲ್ಲಿ ಏನಾದ್ರು ಇನ್ಫೆಕ್ಷನ್ ಆಗ್ತಾ ಇದೆಯಾ ಅಂತ ತಿಳ್ಕೊಳಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಸ್ಕ್ಯಾನ್ ಮಾಡಿಸ್ತೀವಿ. USG ಆಫ್ ದಿ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಆ ತರದ್ದು ಮಾಡಿಸಿದಾಗ ಏನಾಗುತ್ತೆ ಆ ಗ್ಲ್ಯಾಂಡ್ ಅಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಥವಾ ಇಲ್ಲ ಅಂತಂದ್ರೆ ಊದ್ಕೊಂಡಿದ್ರೆ ಎಷ್ಟು ಊದ್ಕೊಂಡಿದೆ ಸೈಜಿಗೆ ಅಂತ ತಿಳ್ಕೊಳ್ಳೋಕೆ, ರೈಟ್ ಅಲ್ಲಿ ಊದ್ಕೊಂಡಿದ್ಯಾ ಅಥವಾ ಲೆಫ್ಟ್ ಅಲ್ಲಿ ಊದ್ಕೊಂಡಿದ್ಯಾ ಅಂತ ಸೈಜಸ್ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಾರ್ಮಲ್ ಆಗಿ ಏನಾಗುತ್ತೆ ಅದು ತುಂಬಾ ಜನಕ್ಕೆ ಕೊಲೈಡ್ ಗಾಯ್ಟರ್ ಅಂತ ಹೇಳ್ತಾರೆ. ಸೊ ಆ ತರದ ಸಮಸ್ಯೆ ಇದ್ದಾಗ ಕೂಡ ಏನಾಗುತ್ತೆ ಆ ಭಾಗದಲ್ಲೇನೆ ಆ ಗಂಟ್ಲಲ್ಲೇನೆ ಊದ್ಕೊಳ್ತಾ ಇರುತ್ತೆ. ಸ್ಪೆಷಲಿ ಯಾಕೆ ಅಂತಂದ್ರೆ ಅದು ಥೈರಾಯ್ಡ್ ಗ್ಲ್ಯಾಂಡಿಗೆ ಸಮಸ್ಯೆ ಬಂದಿಲ್ಲ ಅಥವಾ ಅಂತಂದ್ರು ಥೈರಾಯ್ಡ್ ಗ್ಲ್ಯಾಂಡಿಗೆ ಅದು ಸಂಬಂಧ ಪಟ್ಟಿಲ್ಲ ಅಂದ್ರೂ ಕೂಡ ಏನಾಗುತ್ತೆ ಆ ಜಾಗದಲ್ಲಿ ಊದ್ಕೊಳ್ಳೋದ್ರಿಂದ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಸಮಸ್ಯೆ ಆಗಿದೆ ಅಂತ ಕೂಡ ತಿಳ್ಕೊಳ್ಳೋಂಥದ್ದು ಚಾನ್ಸಸ್ ಆಗಿರುತ್ತೆ. ಸೊ ಇಲ್ಲ ಅಂತಂದ್ರೂ ಕೂಡ ಏನಾಗುತ್ತೆ ಎಷ್ಟೋ ಸತಿ ಥೈರಾಯ್ಡ್ ಅಲ್ಲೂ ಕೂಡ ಆ ಗ್ಲ್ಯಾಂಡ್ ಅಲ್ಲಿ ಕೂಡ ಚಿಕ್ಕದ ಕಡಲೆ ಗಾತ್ರದಾಗಿರ್ಬೋದು ಅಥವಾ ಇಲ್ಲ ಅಂತಂದ್ರೆ ಅದಕ್ಕಿಂತ ಚಿಕ್ಕದ ಗಾತ್ರದಾಗಿರ್ಬೋದು
ಗಡ್ಡೆಗಳು ಕೂಡ ಹುಟ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಸ್ಪೆಷಲಿ ಇದು ಯಾಕೆ ಅಂತಂದಾಗ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಆಗಿರ್ಬೋದು, ಅಥವಾ ನಮ್ಮ ಫುಡ್ ಹ್ಯಾಬಿಟ್ ಸರಿಯಾಗಿ ಇಲ್ಲದೆ ಇರುವಂಥ ಕಾರಣದಿಂದ ಆಗಿರ್ಬೋದು, ಅಥವಾ ನಿದ್ದೆ ಸರಿಯಾಗಿ ಮಾಡದೇ ಇರುವಂಥ ಕಾರಣದಿಂದ ಕೂಡ ಆಗಿರ್ಬೋದು ಅಂತ ಹೇಳ್ತೀನಿ. ಈಗೊಬ್ರು ಕಾಲರ್ ಹೇಳಿದ್ದಾರೆ, ನೇತ್ರಾವತಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ನೇತ್ರಾವತಿ ಅವರೇ. ನಮಸ್ಕಾರ ಮ್ಯಾಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿಮಾ. ಮ್ಯಾಮ್, ನಮ್ಮಮ್ಮ ರೇವಮ್ಮ ಅಂತ ಹೇಳಿ, ಅವ್ರಿಗೆ ಈಗ ಜಸ್ಟ್ 2 months ಇಂದ ಡಾಕ್ಟರ್ ಚೆಕ್ಅಪ್ ಮಾಡಿದ್ದಕ್ಕೆ ಥೈರಾಯ್ಡ್ ಇದೆ ಅಂತ ಹೇಳಿದಾರೆ ಮ್ಯಾಮ್. ಅದಕ್ಕೆ ಫುಡ್ ಅಲ್ಲಿ ಏನಾದ್ರು ಕಂಟ್ರೋಲ್ ಮಾಡ್ಬೇಕಾ ಮ್ಯಾಮ್? ಲೆವೆಲ್ಸ್ ಎಷ್ಟಿದೆ ನೇತ್ರಾವತಿ ಅವರೇ? ಈ TSH ಲೆವೆಲ್ಸ್ ಅಂತ ಹೇಳ್ತೀವಿ. ಅಂತಂದ್ರೆ ರಿಪೋರ್ಟ್ಸ್ ನೋಡಿರ್ತಾರಲ್ವಾ, ರಿಪೋರ್ಟ್ಸ್ ಅಲ್ಲಿ ನಿಮಗೆ TSH ಅಂತಂದ್ರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಏನಿರುತ್ತೆ, ಆ ಹಾರ್ಮೋನ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತ ತಿಳ್ಕೊಂಡಾಗ ನಾನು ಹೇಳಬಲ್ಲೆ ಇದು ಡೈಟ್ ಅಲ್ಲಿ ಕಂಟ್ರೋಲ್ ಆಗುತ್ತೋ ಅಥವಾ ಇಲ್ಲೋ ಅಂತ. ಏನಾಗುತ್ತೆ ಅಂತಂದ್ರೆ ತುಂಬಾ ಜಾಸ್ತಿ ಇದೆ ಅಂತಂದ್ರೆ ನೇತ್ರಾವತಿ ಅವರೇ ಅಂತಂದ್ರೆ TSH ಲೆವೆಲ್ಸ್ ನಾರ್ಮಲ್ ರೇಂಜ್ ಇರಬೇಕಾಗಿದ್ದು 5.50 ಒಳಗಡೆ ಅಂತಂದ್ರೆ 0.35 ಇಂದ ಶುರುವಾಗಿ ಅದು 5.50 ಒಳಗಡೆ ಇರಬೇಕು ಅಂತ ಹೇಳ್ತೀವಿ. ಇದನ್ನ ನಾವು ನಾರ್ಮಲ್ ರೇಂಜ್ ಅಂತ ಹೇಳ್ತೀವಿ ನೇತ್ರಾವತಿ ಅವರೇ. ಇದೆ ಎಕ್ಸಾಂಪಲ್ 6 ಇದೆ, ಅಥವಾ ಇಲ್ಲ ಅಂತಂದ್ರೆ 6.5 ಇದೆ, ಅಥವಾ ಬರೀ 6 ಇದೆ, ಅಥವಾ ಇಲ್ಲ ಅಂತಂದ್ರೆ 5.90 ಈ ತರ ಇದೆ ಅಂತಂದ್ರೆ ಇದನ್ನ ನಾವು ಡೈಟ್ ಅಲ್ಲಿ ಕಂಟ್ರೋಲ್ ಮಾಡ್ತಾ ಬರ್ಬೋದು. ವಾಕಿಂಗ್ ಮಾಡೋದು ಅಥವಾ ಎಕ್ಸಸೈಸಸ್ ಮಾಡೋದು, ಸೊ ಈ ತರದನ್ನ ಫಾಲೋ ಅಪ್ ಮಾಡ್ತಾ ಬಂದ್ರೆ ಏನಾಗುತ್ತೆ, ಥೈರಾಯ್ಡ್ ಅಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗಾದ್ರೂ ಅದು ಸಮಸ್ಯೆ ಏನಿದೆ ಕಡಿಮೆ ಆಗ್ತಾ ಬರ್ಬೋದು. ಬಟ್ ಇಲ್ಲ TSH ಲೆವೆಲ್ಸು ತುಂಬಾ ಜಾಸ್ತಿ ಇದೆ, 8 ಇದೆ, 9 ಇದೆ, ಅಥವಾ 10 ಇದೆ, ಅಥವಾ 11 ಇದೆ ಅಂತಂದ್ರೂ ಕೂಡ ಮೆಡಿಸನ್ಸ್ ಖಂಡಿತವಾಗ್ಲೂ ಬೇಕಾಗುತ್ತೆ ನೇತ್ರಾವತಿ ಅವರೇ. ಯಾಕೆಂದ್ರೆ ವಿತೌಟ್ ಟ್ರೀಟ್ಮೆಂಟ್ ಏನಾಗುತ್ತೆ, ವಿತೌಟ್ ಮೆಡಿಕೇಶನ್ಸ್ ಅದು TSH ಲೆವೆಲ್ಸ್ ಅನ್ನುವಂಥದ್ದು ಅಷ್ಟು ಬೇಗ ನಿಮಗೆ ಕಡಿಮೆ ಆಗೋದಿಲ್ಲ. ಬಟ್ ಏನಾಗುತ್ತೆ, TSH ಲೆವೆಲ್ಸ್ ಅಲ್ಲಿ ಹೆಚ್ಚು ಕಡಿಮೆ ಇಲ್ಲ ಅಂದ್ರೂ ಕೂಡ ಸಿಂಪ್ಟಮ್ಸ್ ತುಂಬಾ ಜಾಸ್ತಿ ಇದೆ ಅಂತಂದಾಗ, ಅಂತಂದ್ರೆ ಏಜ್ ಆಗಿರುತ್ತೆ, ಸೊ ಅದರಿಂದ ಏನಾಗುತ್ತೆ ಮೈಕೈಯಲ್ಲಿ ನೋವು ಕಾಣಿಸ್ಕೊಳ್ಳೋದು, ಅಥವಾ ಮೊಳಕಾಲಲ್ಲಿ ನೋವು ಕಾಣಿಸ್ಕೊಳ್ಳೋದು, ಅಥವಾ ಇಲ್ಲ ಅಂತಂದ್ರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ತಾ ಇರೋದು, ಅಥವಾ ಇಲ್ಲ ಅಂತಂದ್ರೆ ಏನಾಗ್ತಾ ಇರೋದು ತುಂಬಾ ಹೇರ್ ಫಾಲ್ ಆಗ್ತಾ ಇರೋದು, ಅಥವಾ ಬಣ್ಣ ಕಪ್ಪಗಾಗ್ತಾ ಇರೋದು. ಸೊ ಈ ತರದೆಲ್ಲ ಪ್ರಾಬ್ಲಮ್ಸ್ ಹೆಚ್ಚಿಗೆ ಆಗ್ತಾ ಇದೆ, ತುಂಬಾ ಫಾಸ್ಟ್ ಇದೆ ಅಂತಂದಾಗ ಏನಾಗುತ್ತೆ, ಸೊ ಸ್ಟೇಜಸ್ ಡಿಸೀಸ್ ಪ್ರೋಗ್ರೆಷನ್ ತುಂಬಾ ಫಾಸ್ಟ್ ಇದೆ ಅಂತ ಹೇಳ್ತೀವಿ. ಸೊ ಅಂತ ಟೈಮಲ್ಲೂ ಏನಾಗುತ್ತೆ, ಮೆಡಿಕೇಶನ್ಸ್ ಅವಶ್ಯಕತೆ ತುಂಬಾ ಜಾಸ್ತಿ ಆಗಿರುತ್ತಮ್ಮ. ಸೊ ನೇತ್ರಾವತಿಯರು ಒಂದ್ಸತಿ ಅದು ಲೆವೆಲ್ಸ್ ಎಷ್ಟಿದೆ ಅಂತ ನೋಡಿಕೊಂಡು, ಇಫ್ ಎಟ್ ಆಲ್ ಅದು 6 ಒಳಗಡೆ ಇದೆ ಅಥವಾ ಬಾರ್ಡರ್ ಲೈನ್ 6 ಅಲ್ಲಿ ಇದೆ ಅಂತಂದ್ರೆ ಜಸ್ಟ್ ಡೈಟಿಂಗು, ವಾಕಿಂಗ್, ಎಕ್ಸಸೈಸಸ್ ಮಾಡ್ತಾ ಬಂದ್ರೆ ಅದು ಕಡಿಮೆ ಆಗುತ್ತೆ. ಅಥವಾ 7, 8, 10 ಇದೆ ಅಂತಂದ್ರೆ ಅದಕ್ಕೆ ಮೆಡಿಕೇಶನ್ಸ್ ಖಂಡಿತವಾಗ್ಲೂ ಬೇಕೇ ಬೇಕು ಅಮ್ಮ, ತಗೋಬೇಕಾಗತ್ತೆ. ಥ್ಯಾಂಕ್ ಯು ನೇತ್ರಾವತಿ ಅವರೇ. ಮತ್ತೊಬ್ರು ಕಾಲರ್ ಹರಿಹರದಿಂದ ರಮೇಶ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್. ನಮಸ್ತೆ ಡಾಕ್ಟರ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಓಕೆ ನನಗೆ ಥೈರಾಯ್ಡ್ ಇದೆ ಓಕೆ ಮೇಡಮ್. ಹಲೋ. ಹಾ ಹೇಳಿ, ನಂಗೆ ಕೇಳಿಸ್ತಾ ಇದೆ, ಹೇಳಿ ರಮೇಶ್. ನನಗೆ ಥೈರಾಯ್ಡ್ ಇದೆ, ಹೈಪೋಥೈರಾಯ್ಡ್ ಇದೆ. ಓಕೆ. ನಾನು ಹೈಪೋಥೈರಾಯ್ಡ್ಗೆ ಆಲ್ರೆಡಿ ನಾನು 1 ವರ್ಷದಿಂದ ಕೈರೋನಾರಮ್ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ ನಾನು ತಗೊಳ್ತಾ ಇದ್ದೇನೆ ಡೈಲಿ. ಓಕೆ. ಅಂದ್ರೆ ಬೆಳಿಗ್ಗೆ ನೀರು ಕುಡಿಯೋಕ್ಕಿಂತ ಮುಂಚೆ ಮುಖ ತೊಳ್ಕೊಂಡ್ಮೇಲೆ ಆ ಟ್ಯಾಬ್ಲೆಟ್ ತಗೊಂಡು ಆಮೇಲೆ ಟೀ ಕುಡಿಯೋದು, ಅದು ರೆಗ್ಯುಲರ್ ಆಗ್ತಾ ಇದೆ ಪ್ರೋಸೆಸ್. ಓಕೆ. ಜೊತೆಗೆ BP ಕೂಡ ಇದೆ ನನಗೆ. ಓಕೆ. ನೋಡಾನ್ ಹೆಚ್ಚು ಅಂತ ಹೇಳಿ ಒಂದು ಟ್ಯಾಬ್ಲೆಟ್ ಕೂಡ ತಗೊಳ್ತೀನಿ. ನಾನು ಈ ಥೈರಾಯ್ಡ್ ನ ಅವಾಯ್ಡ್ ಮಾಡ್ಬೇಕಾದ್ರೆ ನನ್ನ ಲೈಫ್ ಸ್ಟೈಲ್ ಹೆಂಗಿರ್ಬೇಕು ಅನ್ನೋದನ್ನ ದಯವಿಟ್ಟು ಹೇಳ್ಬೇಕು ಅಂತ ಕೇಳ್ಬೇಕಂತ ಆಸಕ್ತಿ. ಓಕೆ ರಮೇಶ್ ಅವರೇ, ಇವಾಗ ಎಷ್ಟು ವರ್ಷದಿಂದ ಇದೆ ನಿಮ್ಗೆ ಹೈಪೋಥೈರಾಯ್ಡ್? ಮೋಸ್ಟ್ಲಿ 1 ವರ್ಷದಿಂದ ಇದೆ ಅನ್ಕೊಳ್ತೀನಿ. ಮೋಸ್ಟ್ಲಿ 2 years ನಾನು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ, ಡೈಲಿ ತಗೊಳ್ತಾ ಇದ್ದೀನಿ. ಎಷ್ಟು MCG ಮೆಡಿಸಿನ್ ತಗೋತಾ ಇದ್ರ? ಆ MCG ಅನ್ಕೊಂತೀನಿ. ಓಕೆ. ಸೊ ಇವಾಗ ನಿಮ್ಗೆ ನಾರ್ಮಲ್ ರೇಂಜ್ ಆಗಿ ಎಷ್ಟಿದೆ ನಿಮ್ದು ಲಾಸ್ಟ್ ರಿಪೋರ್ಟ್? ವೆಯ್ಟ್ 59 kg ಇದೆ ವೆಯ್ಟ್. ಓಕೆ. ಬಟ್ ವೇರಿಯೇಷನ್ ಆಗಿಲ್ಲ, ವೆಯ್ಟ್ ವೇರಿಯೇಷನ್ ಆಗಿಲ್ಲ. ಓಕೆ. ರಿಪೋರ್ಟ್ಸ್ ಅಲ್ಲಿ ಎಷ್ಟಿದೆ ಲಾಸ್ಟ್ ಇವಾಗ ಮಾಡ್ಸಿರೋದು ಅಂತಂದ್ರೆ ರೀಸೆಂಟ್ ಆಗಿ ಮಾಡ್ಸಿರೋ ರಿಪೋರ್ಟ್ಸ್ ಅಲ್ಲಿ ಎಷ್ಟಿದೆ ನಿಮ್ಮ TSH ಲೆವೆಲ್ಸ್? ಅದು ನಾನು ನೋಡ್ಲಿಲ್ಲ ಮೇಡಮ್, ರಿಪೋರ್ಟ್ ನೋಡಿಲ್ಲ. ಯಾವಾಗ ಒಂದು 3 months ಬ್ಯಾಕ್? ಅದು ಕೂಡ ಥೈರಾಯ್ಡ್ ಗೋಸ್ಕರನೇ ನಮ್ಮಲ್ಲಿ ಏನಾಗುತ್ತೆ, ಇಲ್ಲಿ ಡಾಕ್ಟರ್ ಗೋಪಿ ಅಂತ ಹೇಳಿ ಇದ್ದಾರೆ, ಅವರು ಕ್ಯಾಂಪ್ ಮಾಡ್ತಾರೆ. ಹಾಗಾಗಿ ಬ್ಲಡ್ ಕೂಡ ಕೊಟ್ಟು ಬಂದಿದ್ದೀನಿ, ನೆಕ್ಸ್ಟ್ ವೀಕ್ ಅಲ್ಲಿ ಅದು ರಿಪೋರ್ಟ್ ಬರುತ್ತೆ. ಓಕೆ. TSH ಲೆವೆಲ್ಸು ಕೂಡ ನಾರ್ಮಲ್ ಇದೆ ಅಂತಂದ್ರೂ ಕೂಡ ಅದು ಇಂಗ್ಲಿಷ್ ಮೆಡಿಸನ್ ಏನು ತಗೋತಾ ಇದ್ರೆ ಅದನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ ರಮೇಶ್ ಅವರೇ. ಅದ್ರ ಜೊತೆಗೆ ಏನು ಅಂತಂದ್ರೆ ಇವಾಗ ನಾವು ಹೂಕೋಸು, ಎಲೆಕೋಸು, ಕಾರ್ನ್ಸು ಅಥವಾ ಸೋಯಾ ಈ ಥರದನ್ನ ಸ್ವಲ್ಪ ನೀವು ಅವಾಯ್ಡ್ ಮಾಡ್ತಾ ಬರಬೇಕು ಅಂತ ಹೇಳ್ತೀವಿ. ಸೊ ಹೋಮಿಯೋಪತಿಯಲ್ಲಿರ್ಬೋದು ಅಥವಾ ಇಲ್ಲ ಅಂತಂದ್ರೆ ನೀವು ಇಂಗ್ಲಿಷ್ ಮೆಡಿಸನ್ಸ್ ಅಲ್ಲಿ ಇರ್ಬೋದು, ಯಾವುದೇ ಥರದ್ದು ಮೆಡಿಸಿನ್ಸ್ ತಗೊಂಡ್ರು ಕೂಡ ಏನಿದೆ ವೆಜಿಟೇಬಲ್ಸ್ ಅಲ್ಲಿ ಸ್ಪೆಷಲಿ ನೀವು ಕ್ಯಾಬೇಜ್, ಫ್ಲವರ್ ಕ್ಯಾಬೇಜ್ ಅಂತ ಏನು ಹೇಳಿದೆ ನಾನು, ಆಮೇಲೆ ಲೀಫ್ ಕ್ಯಾಬೇಜ್ ಅಂತ ಹೇಳ್ತೀವಿ ಅದು ಆಗಿರ್ಬೋದು, ಅಥವಾ ಇಲ್ಲ
ಅಂತಂದ್ರೆ ಸೋಯಾ ಆಗಿರ್ಬೋದು, ಕಾರ್ನ್ಸ್ ಆಗಿರ್ಬೋದು, ಸೊ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬರಬೇಕು ಅಂತ ಹೇಳ್ತೀವಿ. ಕಂಟಿನ್ಯೂಸ್ ಆಗಿ ವಾಕಿಂಗ್ ಮತ್ತೆ ಎಕ್ಸರ್ಸೈಸ್ ಮಾಡುವಂತ ಅಭ್ಯಾಸ ಇತ್ತು ಅಂತಂದ್ರೆ ಅದನ್ನ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾ ಬರಬೇಕು. ಇಲ್ಲ ಅಂದ್ರೂ ಕೂಡ ಏನು ಅಂತಂದ್ರೆ ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಪರ್ ಡೇ ಆದ್ರೂ ವಾಕಿಂಗ್ ಮಾಡುವಂತ ಅಭ್ಯಾಸ ಇಟ್ಕೋಬೇಕು. ಅಟ್ಲೀಸ್ಟ್ 3 to 4 ಲೀಟರ್ಸ್ ಪರ್ ಡೇ ನೀರು ಕುಡಿಯೋದ್ರಿಂದ ಏನಾಗುತ್ತೆ, ಇನ್ಫೆಕ್ಷನ್ ಅನ್ನುವಂಥದ್ದು ಹರಡಲ್ಲ. ಸೊ ಈ 3 ಕೂಡ ಕಂಪಲ್ಸರಿ ಆಗಿ ಫಾಲೋ ಮಾಡ್ತಾ ಬರಬೇಕು. ಲೈಫ್ ಲಾಂಗ್ ಹೈಪೋಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ರು ಕೂಡ ಇದನ್ನ ಫಾಲೋ ಅಪ್ ಮಾಡ್ತಾ ಬಂದ್ರೆ ಮಾತ್ರ ಅದು ನಾರ್ಮಲ್ ರೇಂಜಸ್ ಅಲ್ಲೂ ಇರುತ್ತೆ, ತೂಕ ಹೆಚ್ಚಿಗೆ ಆಗ್ದಂಗೂ ಕೂಡ ನೋಡ್ಕೊಳ್ಳುತ್ತೆ. ಥ್ಯಾಂಕ್ ಯು ರಮೇಶ್ ಅವರೇ. ಮತ್ತೊಬ್ರು ಕಾಲರ್ ಸುರೇಶ್ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸುರೇಶ್ ಅವರೇ, ಹೇಳಿ ನಿಮ್ಮ ಸಮಸ್ಯೆ ಏನಿದೆ. ನನಗೆ 4 ತಿಂಗಳಾಯ್ತು ಆಪರೇಷನ್ ಆಗಿ ಥೈರಾಯ್ಡ್. ಓಕೆ. ಈಗ ನನ್ನ ಮಗಳಿಗೆ 3 ವರ್ಷ, ಅವಳಿಗೆ ಏನಾದ್ರು ಇದ್ರ ಬಗ್ಗೆ ಚೆಕ್ ಮಾಡಿಸ್ಬೇಕಾ ಹೇಗೆ ಅಂತೇಳಿ. ನಮ್ಮ ತಾಯಿಗಿತ್ತು ಥೈರಾಯ್ಡ್. ಓಕೆ. ಇದು ಒಂದು ಏಜ್ ಮೇಲೆ ಬರುತ್ತೆ ಸುರೇಶ್ ಅವರೇ. ಸೊ ಇವಾಗ 3 ಇಯರ್ಸ್ ಇದೆ ಅಂತಂದ್ರೆ ಸೊ ಬರಬೇಕು ಅಂತ ಏನಿಲ್ಲ. ಸೊ ಯಾವುದೇ ತರದ್ದು ಪ್ರಾಬ್ಲಮ್ಸು ಕೂಡ ಇರೋದಿಲ್ಲ. ಬಟ್ ನಿಮಗೆ ಥೈರಾಯ್ಡ್ ಅಲ್ಲಿ ಯಾವ ತರದ್ದು ಆಪರೇಷನ್ ಆಗಿದೆ? ಹಲೋ. ಥೈರಾಯ್ಡ್ ಅಲ್ಲಿ ಆಪರೇಷನ್ ಆಗಿದೆ ಅಂತ ಹೇಳಿದ್ರಿ. ಏನು ಆಪರೇಷನ್ ಆಗಿದೆ? ಗಡ್ಡೆ ಇತ್ತು ಅಂತ ತೆಗೆದ್ರೆ ಅಥವಾ 2 ಗಡ್ಡೆ ಇತ್ತು, ಅದು 2 ಗಡ್ಡೆನ ತೆಗೆದ್ಬಿಟ್ಟಿದ್ದಾರೆ. ಡೈಲಿ ಒಂದು ಮಾತ್ರೆ ತಗೊಳಕ್ ಹೇಳಿದ್ದಾರೆ ಈಗ ಒಳಗೆ. ಅದನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ ಸುರೇಶ್ ಅವರೇ. ಬಟ್ ಇವಾಗ ಒಂದು ಏಜ್ ಆದ್ಮೇಲೆ ಅಂತಂದ್ರೆ ನಿಮ್ಮ ಮಗಳಿಗೆ ಅಟ್ಲೀಸ್ಟ್ ಒಂದು ಟೀನ್ ಏಜ್ ಆದ್ಮೇಲೆ ಸೊ ಅವಾಗ ಏನಾದ್ರು ಸಿಂಪ್ಟಮ್ಸ್ ಅಲ್ಲಿ ಏನಾದ್ರು ಏರುಪೇರು ಕಾಣ್ತಾ ಇದ್ರೆ ಮಾತ್ರ ಬ್ಲಡ್ ಟೆಸ್ಟ್ ಆಗಿರ್ಬೋದು ಅಥವಾ ಸ್ಕ್ಯಾನ್ ಆಗಿರ್ಬೋದು ಬೇಕಾಗುತ್ತೆ. ಸೊ ಇವಾಗ್ಲೇನೆ ಹೇಳಕ್ಕಾಗಲ್ಲ ಬರುತ್ತೆ ಅಂತ. ಯಾಕೆ ಅಂತಂದ್ರೆ ಹೆರಿಡಿಟರಿ ಆಗಿ ಅದು ಬಂದೇ ಬರ್ಬೇಕು ಅಂತ ಕೂಡ ಇಲ್ಲ, ಬರಬಹುದು ಅಥವಾ ಬರ್ದೇನೂ ಇರಬಹುದು. ಸೊ ವೇಟ್ ಮಾಡ್ಬೇಕಾಗತ್ತೆ ಯಾವುದಕ್ಕೂ. ಯಾಕೆಂದ್ರೆ 3 ಇಯರ್ಸ್ ಅಂತಂದ್ರೆ ಯಾವುದೇ ತರದ್ದು ಟೆಸ್ಟ್ ಮಾಡಕ್ಕಾಗಿರ್ಬೋದು ಅಥವಾ ಹಾರ್ಮೋನ್ಸ್ ಟೆಸ್ಟ್ ಮಾಡಕ್ಕಾಗಿರ್ಬೋದು, ಇದು ಒಂದು ಸೂಕ್ತ ಟೈಮ್ ಅಲ್ಲ ಅಂತ ನಾನು ಅನ್ಕೋತೀನಿ. ಯಾಕೆ ಅಂತಂದ್ರೆ ಏಜ್ ಅಲ್ಲಿ ಕೂಡ ಏನಾಗುತ್ತೆ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನುವಂತ ವ್ಯಾಲ್ಯೂಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚೇಂಜ್ ಆಗ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಏಜ್ ಇವಾಗ ಚಿಕ್ಕದಿದ್ದಾಗ ಸೊ ಥೈರಾಯ್ಡ್ ಲೆವೆಲ್ಸ್ ಅಲ್ಲಿ ಹೆಚ್ಚು ಕಡಿಮೆ ಇರುತ್ತೆ. ಬಟ್ ಏಜ್ ಆದ್ಮೇಲೆ ಅಂತಂದ್ರೆ ಒಂದು ಟೀನ್ ಏಜ್ ಆದ್ಮೇಲೆ ಏನಾಗುತ್ತೆ, ಅದು ನಾರ್ಮಲ್ ರೇಂಜ್ ಆಗಿ 0.35 ಇಂದ 0.50 5.50 ಒಳಗಡೆ ಇರಬೇಕು ಅಂತ ಹೇಳ್ತೀವಿ. ಸೊ ಅವಾಗ ಮಾಡಿಸಿದಾಗ ಗೊತ್ತಾಗುತ್ತೆ. ಸೊ ಜಸ್ಟ್ ವೇಟ್ ಮಾಡಿ. ಸೊ ಯಾವುದೇ ತರದ್ದು ಸಮಸ್ಯೆ ಅಂತೂ ಇವಾಗ ಕಾಣಿಸೋದಿಲ್ಲ ನಿಮ್ಗೆ. ಥ್ಯಾಂಕ್ ಯು ಸುರೇಶ್ ಅವರೇ. ಡಾಕ್ಟರ್, ಇನ್ನು ಹೆಣ್ಮಕ್ಳು ಗರ್ಭಾವಸ್ಥೆಯಲ್ಲಿರುವಾಗ ಈ ಥೈರಾಯ್ಡ್ ಪ್ರಾಬ್ಲಮ್ ಬಂದ್ರೆ ಮಕ್ಕಳಿಗೂ ಬರುವಂತಹ ಚಾನ್ಸಸ್ ಇದೆಯಾ? ಇದು ವಂಶವಾಹಿನಿಯಾಗಿ ಬರುವಂತಹ ಕಾಯಿಲೆನಾ ಅಥವಾ ನಾವು ಇವಾಗ ನಮ್ಮ ವಂಶದಲ್ಲಿ ಯಾರಿಗೂ ಇಲ್ಲ ನಮಗೆ ಮಾತ್ರ ಬಂದಿದೆ ಅನ್ನೋದಾದ್ರೆ ಟ್ರೀಟ್ಮೆಂಟ್ ಏನ್ ಡಿಫ್ರೆನ್ಸ್ ಇರುತ್ತೆ? ವಂಶವಾಹಿನಿಯಾಗಿ ಅಂತಂದಾಗ ಹೆರಿಡಿಟರಿ ಕೂಡ ಒಂದು ಕಾರಣ ಅಂತ ನಾನು ಮೊದಲೇ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಬಟ್ ಏನು ಅಂತಂದಾಗ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಎಷ್ಟೋ ಸತಿ ಫೀಮೇಲ್ಸಲ್ಲಿ ಏನಾಗುತ್ತೆ, ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಹೈಪೋಥೈರಾಯ್ಡ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಸೊ ಹೈಪೋಥೈರಾಯ್ಡ್ ಅನ್ನುವಂಥದ್ದು ಕಾಣಿಸ್ಕೊಂಡಾಗ ಏನಾಗುತ್ತೆ, ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗೋದು ಅಥವಾ ಇಲ್ಲ ಅಂತಂದರೆ ಆವಾಗ ಏನು ಮಾಡ್ತೀವಿ, ತಕ್ಷಣಕ್ಕೆ ಮಗುಗೆ ಯಾವುದೇ ಥರದ್ದು ತೊಂದರೆ ಆಗದೆ ಇರುವಾಗೆ ಸೊ ಏನಾಗುತ್ತೆ, ಸೊ ಮೆಡಿಸಿನ್ಸ್ ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಏನು ಎಷ್ಟೋ ಸತಿ ಏನಾಗುತ್ತೆ, ಆಫ್ಟರ್ ಪ್ರೆಗ್ನೆನ್ಸಿ ಅಥವಾ ಇಲ್ಲ ಆಫ್ಟರ್ ಡೆಲಿವರಿ ಏನಾಗುತ್ತೆ, ಅದು ತಕ್ಷಣಕ್ಕೆ ದಿಢೀರ್ ಅಂತ ನಾರ್ಮಲ್ ರೇಂಜ್ಗೆ ಬರುವಂಥದ್ದು ಕೂಡ ಇರುತ್ತೆ. ಅಥವಾ ಇನ್ ಫ್ಯೂ ಫೀಮೇಲ್ಸ್ ಅಲ್ಲಿ ಏನಾಗುತ್ತೆ, ಅದು ಮತ್ತೆ ತಿರ್ಗಾ ನಾರ್ಮಲ್ ರೇಂಜಿಗೆ ಬರೋದಿಲ್ಲ. ಬಟ್ ಲೈಫ್ ಲಾಂಗ್ ಏನಾಗುತ್ತೆ, ಆ ಇಂಗ್ಲಿಷ್ ಮೆಡಿಸಿನ್ಸ್ ತಗೊಳ್ಳೋದಾಗಿರ್ಬೋದು ಅಥವಾ ಇಲ್ಲ ಅಂತಂದ್ರೆ ಹೋಮಿಯೋಪತಿ ಮೆಡಿಸಿನ್ಸ್ ತಗೋತಾ ಇದ್ದಾರೆ ಅಂತಂದ್ರೂ ಕೂಡ ಏನಾಗುತ್ತೆ, ಒಂದು ಶಾರ್ಟ್ ಡ್ಯೂರೇಷನ್ ಅಲ್ಲಿ ಕೊಟ್ಬಿಟ್ಟು ಅದನ್ನ ಸ್ಟಾಪ್ ಮಾಡಕ್ಕೆ ಹೇಳ್ತೀವಿ. ಬಟ್ ಇಲ್ಲ ಇಂಗ್ಲಿಷ್ ಮೆಡಿಸಿನ್ಸ್ ತಗೋತೀನಿ ಅನ್ನಂಗಿತ್ತು ಅಂತಂದ್ರೆ ಅದೇನಾಗುತ್ತೆ, ಲೈಫ್ ಲಾಂಗ್ ತಗೋಬೇಕಾಗತ್ತೆ. ಬಟ್ ಯಾವಾಗ ಮಗು ಬೆಳೆದು ದೊಡ್ಡದು ಆದ್ಮೇಲೆ ಅಥವಾ ಇಲ್ಲ ಅಂತಂದ್ರೆ ಏನಾಗುತ್ತೆ, ಎಷ್ಟೋ ಸತಿ ಆ ಏಜ್ ಅಲ್ಲಿನೇ ಕೂಡ ಅಥವಾ ಟೀನ್ ಏಜ್ ಅಲ್ಲಿ ಅಥವಾ ಇಲ್ಲ ಅಂತಂದ್ರೆ ಏನಾಗುತ್ತೆ, ಒಂದು 18-19 ಇಯರ್ಸ್ ಆದ್ಮೇಲೆ ಎಷ್ಟೋ ಸತಿ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಯಾಕೆ ಅಂದ್ರೆ ಹೆರಿಡಿಟರಿ ಅಂತ ಹೇಳಿದಕ್ಕೆ ಅಟ್ಲೀಸ್ಟ್ ಒಂದು 60 to 70% ಏನಾಗುತ್ತೆ, ಹೆರಿಡಿಟರಿ ಅನ್ನುವಂತ ಕಾರಣದಿಂದಾನೇ ತುಂಬಾ ಜನಕ್ಕೆ ಹೈಪೋಥೈರಾಯ್ಡ್ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಬಟ್ ಯಾವಾಗ ನೀವು ಹೋಮಿಯೋಪತಿಯಲ್ಲಿ ಮೆಡಿಸಿನ್ಸ್ ತಗೋಬೇಕು, ಹೋಮಿಯೋಪತಿ ಮೆಡಿಸಿನ್ ಸ್ಟಾರ್ಟ್ ಮಾಡಬೇಕು ಸೊ ಟ್ರೀಟ್ಮೆಂಟ್ ಅಂತ ಬಂದಾಗ ಏನಾಗುತ್ತೆ, ಎಷ್ಟೋ ಸತಿ ಸೊ ಇಂಗ್ಲಿಷ್ ಮೆಡಿಸಿನ್ಸ್ ಕೂಡ ತಗೋತಾ ಇರ್ತಾರೆ, ತುಂಬಾ ವರ್ಷಗಳಿಂದ ತಗೋತಾ ಇರ್ತಾರೆ. ಸೊ ಅವ್ರಿಗೆ ಗೊತ್ತಾಗಿರುತ್ತೆ ಹೋಮಿಯೋಪತಿ ಮೆಡಿಸಿನ್ಸ್ ಅಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಾರೆ ಮತ್ತೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಅನ್ನುವಂತ ಕಾರಣದಿಂದ ಬಂದಾಗ ಏನಾಗುತ್ತೆ, ನಾವು ಸ್ಟಾರ್ಟಿಂಗ್ ಅಲ್ಲಿ ಹೋಮಿಯೋಪತಿ ಮೆಡಿಸಿನ್ಸ್ ಜೊತೆಗೇನೆ ಏನ್ ಹೇಳ್ತೀವಿ, ಇಂಗ್ಲಿಷ್ ಮೆಡಿಸಿನ್ಸ್ ಕೂಡ ಕಂಟಿನ್ಯೂ ಮಾಡ್ತಾ ಬರಬೇಕು ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಇಂಗ್ಲಿಷ್ ಮೆಡಿಸಿನ್ಸ್ ಏನಾಗಿರುತ್ತೆ, ಅವರು ತುಂಬಾ ವರ್ಷಗಳಿಂದ ತಗೋತಾ ಇರ್ತಾರೆ. ಎಕ್ಸಾಂಪಲ್ 2 ವರ್ಷ ಆಗಿರ್ಬೋದು ಅಥವಾ 1 ವರ್ಷ ಆಗಿರ್ಬೋದು ಅಥವಾ 1.5 ವರ್ಷ ಆಗಿರ್ಬೋದು. ಈ ತರದ MCG ಮೆಡಿಸಿನ್ಸ್ ನ ತಗೋತಾ ಬಂದಾಗ ಏನಾಗುತ್ತೆ, ಬೇಗ ದಿಢೀರ್ ಅಂತ ಅದನ್ನ ನಾವು ಸ್ಟಾಪ್ ಮಾಡಿದ್ರೆ ಬಾಡಿಯಲ್ಲಿ ಸುಮಾರು ತರದ ರಿಯಾಕ್ಷನ್ಸ್ ನ ಆಗುವಂತ
ಸಾಧ್ಯತೆ ಇರುತ್ತೆ. ಸೊ ಆ ಕಾರಣದಿಂದ ಏನಾಗುತ್ತೆ, ನಾವೇನ್ ಹೇಳ್ತೀವಿ, ಸೊ ಇಂಗ್ಲಿಷ್ ಮೆಡಿಸಿನ್ಸ್ ಜೊತೆಗೇನೆ ಹೋಮಿಯೋಪತಿ ಮೆಡಿಸಿನ್ಸ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀವಿ. ಯಾವಾಗ ನಿಮಗೆ ಸಿಂಪ್ಟಮ್ಯಾಟಿಕಲಿ ಬೆಟರ್ ಅಂತ ಫೀಲ್ ಆಗ್ತಾ ಬರುತ್ತೆ, ಸೊ ವೇಟ್ ಗೇನ್ ಆಗ್ತಾ ಇರುವಂತದ್ದು ಕಡಿಮೆ ಆಗ್ತಾ ಇರೋದು, ಅಥವಾ ಹೇರ್ ಫಾಲ್ ಕಡಿಮೆ ಆಗ್ತಾ ಇರೋದು, ಅಥವಾ ಸ್ಕಿನ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಕಡಿಮೆ ಆಗ್ತಾ ಇರೋದು, ಸೊ ಪೀರಿಯಡ್ ಅಲ್ಲಿ ಇರೆಗ್ಯುಲಾರಿಟಿ ಇತ್ತು ಅಂತಂದ್ರೆ ಪೀರಿಯಡ್ ರೆಗ್ಯುಲರ್ ಆಗ್ತಾ ಇರೋದು, ಸೊ ಈ ತರದ ಎಲ್ಲಾ ಪ್ರಾಬ್ಲಮ್ಸ್ ರೆಗ್ಯುಲರ್ ಆಗ್ತಾ ಬಂತು ಅಂತಂದಾಗ ಏನ್ ಮಾಡ್ತೀವಿ ಅಂತಂದ್ರೆ ಆ MCG ಮೆಡಿಸಿನ್ಸ್ ನ 75 ಇರುವಂತದನ್ನ 50 MCG ಮಾಡುವಂತದನ್ನ ಮಾಡ್ತೀವಿ. ಸೊ 50 ಇಂದ ಮತ್ತೆ ತಿರ್ಗಾ 3 to 4 months ಆದ್ಮೇಲೆ ರೀಚೆಕ್ ಮಾಡಿಬಿಟ್ಟು ಮತ್ತೆ ತಿರ್ಗಾ ಅದನ್ನ 25 ಮಾಡುವಂತದ್ದಾಗಿರ್ಬೋದು ಅಥವಾ 12.5 ಮಾಡುವಂತದ್ದಾಗಿರ್ಬೋದು. ಸೊ ಈ ತರದ್ದು ಮಾಡ್ತಾ ಬಂದಾಗ ಏನಾಗುತ್ತೆ, ಪ್ರಿವೆಂಟೇಟಿವ್ ಮೆಜರ್ಸ್ ಅಂತ ಕೂಡ ಏನ್ ಮಾಡ್ತೀವಿ, ಒಂದು ಸ್ಟೇಜ್ ಆಫ್ ಟ್ರೀಟ್ಮೆಂಟ್ ನ ಕೊಡ್ತೀವಿ. ಸೊ ಯಾಕೆ ಈ ಸ್ಟೇಜ್ ಆಫ್ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಂದ್ರೆ, ಸೊ ಮತ್ತೆ ತಿರ್ಗಾ ಬರ್ದೇ ಇರುವಂತ ಚಾನ್ಸಸ್ ಇರ್ಲಿ ಅಂತ. ಸೊ ಎಷ್ಟೋ ಸತಿ ಏನಾಗುತ್ತೆ, ಹೋಮಿಯೋಪತಿ ಮೆಡಿಸಿನ್ಸ್ ನಿಲ್ಸ್ ಆದ್ಮೇಲೆ ಬರುತ್ತಾ ಮೇಡಮ್ ಅಂತ ತುಂಬಾ ಜನಕ್ಕೆ ಅದು ಡೌಟ್ ಇರುತ್ತೆ. ಸೊ ಆ ಕಾರಣದಿಂದ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಪ್ರಿವೆಂಟೇಟಿವ್ ಸ್ಟೇಜ್ ಅಂತ ಹೇಳ್ತೀವಿ, ಸೊ ಮೇಂಟೈನಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ಆ ಸ್ಟೇಜ್ ಆಫ್ ಮೆಡಿಸಿನ್ಸ್ ಕೊಟ್ಟಾಗ ಏನಾಗುತ್ತೆ, ಮತ್ತೆ ತಿರ್ಗಾ ಬರ್ದೇ ಇರುವಂತ ಕೂಡ ಮೆಡಿಸಿನ್ ಸಿಕ್ಕಾಗ ಹೈಪೋಥೈರಾಯ್ಡ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ವಾಸಿ ಆಗಕ್ಕೆ ಹೋಮಿಯೋಪತಿಯಲ್ಲಿ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ನೀವಿನ್ನು ಆಗ್ಲೇ ಹೇಳ್ತಾ ಇದ್ರಿ ಸ್ಟಾರ್ಟಿಂಗ್ ಅಲ್ಲಿ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಥೈರಾಯ್ಡ್ ಬರುತ್ತೆ, ಹಾರ್ಮೋನ್ ಏನಿದೆ ಅದು ಕರೆಕ್ಟ್ ಆಗಿ ಏನು ಸರ್ಕ್ಯುಲೇಟ್ ಆಗಿಲ್ಲ ಅಂದ್ರೆ ಬರುತ್ತೆ ಅಂತ. ಯಾಕೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ? ಹಾರ್ಮೋನ್ಸ್ಗಳ ಇಂಬ್ಯಾಲೆನ್ಸ್ ನಾನು ಹೇಳ್ದಂಗೆ ನನ್ನ ಕಾಸಸ್ ಅಲ್ಲಿ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿನೇ. ಸೊ ಎಷ್ಟೋ ಸತಿ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆದಾಗ ನಾವು ಹೇಳ್ತೀವಿ, ಸ್ಪೆಷಲಿ ಆ ಹಾರ್ಮೋನ್ಸ್ಗಳ ಮೇಲೆ ಡೈರೆಕ್ಟ್ ಆಗಿ ಅದು ಪರಿಣಾಮ ಬೀಳುತ್ತೆ. ಸ್ಟ್ರೆಸ್ ಲೆವೆಲ್ಸ್ ಮಾಡ್ಕೊಂಡ್ರೆ ಮಾತ್ರ ಈ ಸ್ಟ್ರೆಸ್ ಲೆವೆಲ್ಸ್ ಆಗಿರ್ಬೋದು, ಅಥವಾ ನಿದ್ದೆ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೂ ಕೂಡ ಏನಾಗುತ್ತೆ, ನಮಗೆ ಆ ದಿವಸ ಪೂರ್ತಿ ಟಯರ್ಡ್ನೆಸ್ ಫೀಲ್ ಆಗ್ತಾ ಇರೋದು, ಅಥವಾ ಇಲ್ಲಾಂದ್ರೆ ಮೂಡ್ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗದೆ ಇರುವಂತದ್ದು. ಸೊ ಇದೆಲ್ಲ ಪ್ರಾಬ್ಲಮ್ ಯಾಕೆ ಅಂತಂದ್ರೆ ಸರ್ಕ್ಯುಲೇಷನ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಆಕ್ಸಿಜನ್ ಲೆವೆಲ್ಸ್ ಅಂತ ಹೇಳ್ತೀವಿ, ಆ ಲೆವೆಲ್ಸ್ ಕೂಡ ಕಡಿಮೆ ಆದಾಗ ಏನಾಗುತ್ತೆ, ಬಾಡಿಯಲ್ಲಿ ಹಾರ್ಮೋನ್ಸ್ಗಳ ಮೇಲೆ ಇದು ಡೈರೆಕ್ಟ್ ಆಗಿ ಪರಿಣಾಮ ಬೀಳುತ್ತೆ, ಪ್ರೊಪೋರ್ಷನೇಟ್ ಆಗಿ ಅಂತ ಹೇಳ್ತೀವಿ. ಸೊ ಆ ತರ ಡೈರೆಕ್ಟ್ಲಿ ಅದು ನಿಮ್ಗೆ ಪರಿಣಾಮ ಬಿದ್ದಾಗ ಏನಾಗುತ್ತೆ, ಸೊ ಹಾರ್ಮೋನ್ಸ್ಗಳ ಮೇಲೆ, ಸೊ ಹಾರ್ಮೋನ್ಸ್ಗಳ ಕೆಲಸ ಮಾಡುವಂಥದ್ದು ಕೂಡ ಗ್ರಾಫಿಕಲ್ ಏನಾಗುತ್ತೆ, ಅದು ಏರುಪೇರು ಉಂಟಾಗುತ್ತೆ. ಸೊ ಈ ತರದ ಇಂಬ್ಯಾಲೆನ್ಸಸ್ ಆದಾಗ ನಮ್ಗೆ ಏನಾಗುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್ಗೆ ಸಮಸ್ಯೆ ಪಟ್ಟಾಗಿರ್ಬೋದು, ಅಥವಾ ಇಲ್ಲ ಹಾರ್ಮೋನ್ಸ್ಗಳು ಬೇರೆ ಹಾರ್ಮೋನ್ಸ್ಗಳಿಂದನೂ ಪ್ರಾಬ್ಲಮ್ ಆದಾಗ ಬೇರೆ ತರದ್ದು PCOD ಪ್ರಾಬ್ಲಮ್ ಆಗಿರ್ಬೋದು. ಸೊ ಈ ತರದ್ದು ಪ್ರಾಬ್ಲಮ್ಸ್ ಕೂಡ ನೀವು ಲ್ಯಾಂಡ್ ಅಪ್ ಆಗಕ್ಕೆ ಸಾಧ್ಯತೆ ಇರುತ್ತೆ. ಓಕೆ ಡಾಕ್ಟರ್, ಇವಾಗ ಥೈರಾಯ್ಡ್ ಪ್ರಾಬ್ಲಮ್ಗೆ ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ಇರ್ತಾರೆ, ನೀವು ಹೇಳ್ತೀರಿ ತಕ್ಷಣ ಈ ಹೋಮಿಯೋಪತಿ ಅಥವಾ ಆಯುರ್ವೇದಿಕ್ ಮೆಡಿಸಿನ್ ತಗೊಂಡ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ವಾ ನಮ್ಗೆ ಅಂತ? ಹೌದು, ಯಾಕೆ ಅಂತಂದಾಗ ಹೋಮಿಯೋಪತಿ ಆಗಿರ್ಬೋದು ಅಥವಾ ಆಯುರ್ವೇದಿಕ್ ಆಗಿರ್ಬೋದು ಕಂಪ್ಲೀಟ್ ಆಗಿ ನಾವೇನು ಹೇಳುವಂಥದ್ದು ಯಾವುದೇ ಥರದ್ದು ಸೈಡ್ ಎಫೆಕ್ಟ್ಸ್ ಇರಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ಇವಾಗ ಇಂಗ್ಲಿಷ್ ಮೆಡಿಸಿನ್ಸ್ ಅಲ್ಲಿ ಏನಾಗಿರುತ್ತೆ, ಮಲ್ಟಿಪಲ್ ಕೆಮಿಕಲ್ಸ್ ಯೂಸ್ ಮಾಡಿ ಮೆಡಿಸಿನ್ಸ್ನ ಪ್ರಿಪೇರ್ ಮಾಡುವಂಥದ್ದಾಗಿರ್ಬೋದು. ಸೊ ಆ ಕೆಮಿಕಲ್ಸ್ ಇಂದ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಬೇಡದೇ ಇರುವಂಥ ಸೈಡ್ ಎಫೆಕ್ಟ್ಸ್ ಆಗಿರ್ಬೋದು. ಸೊ ಇಲ್ಲ ಅಂತಂದ್ರೆ ಏನಾಗುತ್ತೆ, ಎಷ್ಟೋ ಸತಿ ಅದು ಯೂಸ್ ಮಾಡೋದ್ರಿಂದ ನಮಗೆ ಸೈಡ್ ಎಫೆಕ್ಟ್ಸ್ ಅಂತಂದಾಗ ಲಿವರ್ಗೆ ಅಥವಾ ಇಲ್ಲ ಕಿಡ್ನಿಗೆ ಡ್ಯಾಮೇಜ್ ಆಗುವಂಥದ್ದಾಗಿರುತ್ತೆ. ಸೊ ಬಟ್ ಇಲ್ಲ ಹೋಮಿಯೋಪತಿಯಲ್ಲಿ ಮೆಡಿಸಿನ್ಸ್ ತಗೊಂಡಾಗ ಏನಾಗುತ್ತೆ, ಅದು ನ್ಯಾಚುರಲ್ ಬೇಸ್ಡ್ ಮೆಡಿಸಿನ್ಸ್ ಅಂತಂದ್ರೆ ಯಾವುದೇ ತರದ್ದು ನಿಮಗೆ ಕೆಮಿಕಲ್ಸ್ ಅದರಲ್ಲಿ ಅಡಾಪ್ಟ್ ಮಾಡಿರಲ್ಲ. ಸೊ ಇದರಿಂದ ಏನಾಗುತ್ತೆ, ಯಾವುದೇ ತರದ್ದು ಸೈಡ್ ಎಫೆಕ್ಟ್ಸ್ ಆಗದಂಗೆ ಅದು ನಿಮಗೆ ಹೆಲ್ಪ್ ಆಗ್ತಾ ಬರುತ್ತೆ. ಓಕೆ ವೀಕ್ಷಕರೇನು, ನೀವು ಕೂಡ ಥೈರಾಯ್ಡ್ ಪ್ರಾಬ್ಲಮ್ ನಿಂದ ಬಳಲ್ತಾ ಇದ್ರೆ ಉತ್ತಮ ಚಿಕಿತ್ಸೆಗಾಗಿ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಪ್ರಿಯಾಂಕಾ ಹೋಮಿಯೋಪತಿ ವೈದ್ಯರು, ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು, ಮಲ್ಲೇಶ್ವರಂ, ಜಯನಗರ, ಇಂದಿರಾನಗರ, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಬಳ್ಳಾರಿ, ಬೆಳಗಾವಿ ಈ ಎಲ್ಲಾ ಜಿಲ್ಲೆಗಳಲ್ಲಿ ನಿಮಗೆ ಈ ಶಾಖೆಗಳು ಸಿಗುತ್ತವೆ. ಇನ್ನು ಫೋನ್ ನಂಬರ್ಸ್ ಹೀಗಿದೆ: 9550001133, ಮತ್ತೊಂದು ದೂರವಾಣಿ ಸಂಖ್ಯೆ 180010081212. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಥೈರಾಯ್ಡ್ ಅಂದ್ರೆ ಏನು, ಹೇಗೆ ಬರುತ್ತೆ, ಅದಕ್ಕಿರುವ ಟ್ರೀಟ್ಮೆಂಟ್ಗಳೇನು ಅನ್ನೋದನ್ನ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿತ್ಯ ಸಂಜೀವಿನಿ. 3 ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1500 ಒಂದಂಗೆ, ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಇದ್ದ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಈ 50ರಲ್ಲಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.